ಎಲ್ರಿಗೂ ನಮಸ್ತೆ ಆತ್ಮೀಯರೇ. ನಿರಂತರ ಆ್ಯಪ್ನಲ್ಲಿ ಯಾವ ರೀತಿ ಮಕ್ಕಳನ್ನು ರಿಜಿಸ್ಟ್ರೇಷನನ್ನು ನಾವು ಮಾಡ್ಬೋದು ಅಂತಕ್ಕಂಥ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ಪಡಿತಾ ಹೋಗ್ತೀವಿ. ತಾವು ಈಗಾಗಲೇ ಆ್ಯಪನ್ನು ಹಾಕ್ಕೊಂಡಿರ್ತೀರ. ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ಕನ್ನು ಮಾಡಿ ತರಗತಿಯನ್ನು ಸೆಲೆಕ್ಟ್ ಮಾಡಿ ಸೆಕ್ಷನನ್ನು ಸೆಲೆಕ್ಟ್ ಮಾಡಿ ಗೆಟ್ ಸ್ಟೂಡೆಂಟ್ ಲಿಸ್ಟನ್ನು ಪಡಿಬೇಕು. ಗೆಟ್ ಸ್ಟೂಡೆಂಟ್ ಲಿಸ್ಟನ್ನು ಪಡೆಯುವಾಗ ಸ್ಟೂಡೆಂಟ್ ಲಿಸ್ಟ್ ತೋರಿಸುತ್ತೆ. ರಿಜಿಸ್ಟರ್ ಆಗಿದ್ದು ರಿಜಿಸ್ಟರ್ ಆಗಿಲ್ಲ ಅಂದರೆ ನಾಟ್ ರಿಜಿಸ್ಟರ್ಡ್ ಅಂತೇಳಿ ತೋರಿಸುತ್ತೆ. ನಂತರ ಮೊದಲನೇದಾಗಿ ಸ್ಟ್ರೈಟಲ್ಲಿ ನಂತರ ಬಲಭಾಗದಿಂದ ನಂತರ ಎಡಭಾಗದಿಂದ ಮಗುವಿನ ಫೋಟೋವನ್ನು ನಾವು ಏನು ಮಾಡಬೇಕಾಗುತ್ತೆ, ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಈಗ ಆ್ಯಪು ಅಪ್ಡೇಟ್ ಆಗಿದೆ. ಅದೇ ಫಸ್ಟು ರೊಟೇಷನನ್ನು ಕೇಳ್ತಾ ಹೋಗುತ್ತೆ. ಕೇಳೆಲ್ಲ ಆದಮೇಲೆ ಏನೂ ಪ್ರಾಬ್ಲಮ್ ಇಲ್ಲ ಅಂದಾಗ ಅದು ಸರ್ವರು ತಾನಾಗೆ ತಂದು ಸಕ್ಸಸ್ಫುಲಿ ಅಂತ ಬರೋದ್ರ ಜೊತೆಗೆ ಇಡೀ ಮಗುವಿನ ಸ್ಟೇಟಸ್ಸು ಪೂರ್ತಿ ತಮಗೆ ಬರುತ್ತೆ. ಅಲ್ಲಿರೋದನ್ನು ಒಂದು ಬಾಕ್ಸನ್ನು ಅಲ್ಲಿರ್ತಕ್ಕಂಥ ಮಾಹಿತಿಯನ್ನು ಓದಿ ತಾವು ಬಾಕ್ಸಲ್ಲಿ ಟಿಕ್ ಮಾರ್ಕನ್ನು ಹಾಕಿದಾಗ ರಿಜಿಸ್ಟ್ರೇಷನನ್ನು ಕಂಪ್ಲೀಟ್ ಆಗುತ್ತೆ. ನಂತರ ತಾವೇನು ಮಾಡ್ಬೋದು, ಪ್ರತಿನಿತ್ಯ ಮಾರ್ನಿಂಗ್ ಸೆಷನಲ್ಲಿ ಮತ್ತು ಆಫ್ಟರ್ನೂನ್ ಸೆಷನಲ್ಲಿ ಅಟೆಂಡೆನ್ಸನ್ನು ಹಾಕ್ತಕ್ಕಂಥ ಪ್ರಯತ್ನವನ್ನು ಮಾಡ್ಬೋದಾಗಿರುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ವಿಡಿಯೋವನ್ನು ಮುಕ್ತಾಯ ಮಾಡ್ತಿದ್ದೀನಿ. ಎಲ್ರಿಗೂ ಕೂಡ ಧನ್ಯವಾದಗಳು. ನಮಸ್ತೆ.